ಅನೇಕ ಕಡೆ ಸ್ಕೂಲ್ಗಳಿವೆ, ಆದರೆ ಶಿಕ್ಷಕರ ಕೊರತೆ ಇದೆ. ಎಲ್ಲಿವರೆಗೆ ನೀವು ಶಿಕ್ಷಕರು ಸರಿಯಾಗಿ ಕೊಡೋದಿಲ್ಲವೋ ಅಲ್ಲಿವರೆಗೆ ಈ ಭಾಗದ ಅಭಿವೃದ್ಧಿ ಆಗೋದಿಲ್ಲ. ನಾವೆಲ್ಲರೂ ಕೊನೆ ಹಂತದಲ್ಲಿದ್ದೇವೆ. ಗುಲ್ಬರ್ಗ, ಯಾದಗಿರಿ, ರಾಯಚೂರು, ನಮ್ಮ ಬೀದರ್ ಕೊನೆ ಹಂತದಲ್ಲಿ ಯಾಕಿದ್ದೇವೆ ಅಂದ್ರೆ ಶಾಲೆಗಳಿವೆ, ಬಿಲ್ಡಿಂಗ್ಗಳಿವೆ, ಆಫೀಸರ್ಸ್ ಕೆಲವು ಇದ್ದಾರೆ, ಆದರೆ ಶಿಕ್ಷಕರೇ ಇರಲಿಲ್ಲ. ಸೈನ್ಸ್ ಟೀಚರ್ ಇಲ್ಲ, ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಇಂಗ್ಲಿಷ್ ಟೀಚರ್ ಇಲ್ಲ. ಆದರೆ ಹಳ್ಳಿ ಹುಡುಗರು ಓದೋದು ಹೇಗೆ? ಹಣ ಇದ್ದವರು, ದುಡ್ಡಿದ್ದವರು, ನಿಮ್ಮಂಥವರು ಹೊರಗಡೆ ಸ್ಕೂಲ್ಗಳಿಗೆ ಕಳಿಸ್ತೇವೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗ ಓದ್ ಬರ್ತಾರೆ. ಅವ್ರಿಗೆ ಬೇಗನೆ ನೌಕರಿ ಸಿಗ್ತದೆ, ಅವ್ರಿಗೆ ಬೇಗನೆ ಉದ್ಯೋಗಗಳು ಸಿಗ್ತವೆ. ಆದರೆ ಹಳ್ಳಿಯಲ್ಲಿರ್ತಕ್ಕಂಥ ಜನರ ಮಕ್ಕಳು, ಅತಿ ಬಡವರು, ರೈತರು, ರೈತ ಕಾರ್ಮಿಕರು, ಅವರಿಗೆ ಅವರ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಎಲ್ಲಕ್ಕಿಂತ ಮುಂಚೆ ಮೊದಲು ನೀವು ಈ ಟೀಚರ್ಗಳನ್ನ ಈ ಭಾಗದಲ್ಲಿ ಭರ್ತಿ ಮಾಡ್ತಕ್ಕಂಥದ್ದು ಮಾಡಬೇಕು. ನಾ ಮಧು ಬಂಗಾರಪ್ಪನಿಗೆ ಹೇಳ್ತೇನೆ, ಯಾರು ಇವನು? ನಾನು ಮಧು ಬಂಗಾರಪ್ಪನವ್ರಿಗೆ ಹೇಳ್ತೀನಿ, ಎಲ್ಲಿದ್ದೀರಿ? ಇಲ್ಲಿದೆ. ಮೊದಲೇ ಇಲ್ಲಿ ಸ್ಕೂಲ್ ಕೊಡೋದಕ್ಕಿಂತಲೂ ಬೇಕಾದ್ರೆ ನೀವು ಗಿಡದ ಕೆಳಗೆ ಓದಿಸಿ, ಆದ್ರೆ ಟೀಚರ್ಗಳು ಬೇಕು. ಟೀಚರ್ ಇಲ್ಲದೆ ಏನು ಮಾಡಕ್ಕಿಲ್ಲ. ದಯವಿಟ್ಟು ನೀವು ಒಂದು 10,000 ಟೀಚರ್ ಭರ್ತಿ ಮಾಡೋದಿದ್ರೆ ಮೊದಲ ಕಲ್ಯಾಣ ಕರ್ನಾಟಕದಲ್ಲಿ ಭರ್ತಿ ಮಾಡಿ, ಆಮೇಲೆ ಬೇಕಾದ್ರೆ ಮೈಸೂರು ಕೊಯ್ರಿ, ಆಮೇಲೆ ಮಂಡ್ಯಕ್ಕೆ ಕೊಯ್ರಿ, ಆಮೇಲೆ ಬೆಂಗಳೂರು ಕೊಯ್ರಿ, ಬೇರೆ ಕಡೆ ಒಯ್ರಿ. ಈಗ ಒಂದು ಮಾತು ಹೇಳಿದ್ರು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್, ಏನಂತ, ಈ ಆರ್ಟಿಕಲ್ 371J ಬಂದ ಮೇಲೆ ಇಲ್ಲೆಲ್ಲ ಹಣ ಬಹಳ ಬರ್ತಾ ಇದೆ. ಅದಕ್ಕಾಗಿ ನನಗನ್ನಿಸ್ತಾ ಇದೆ, ನಾನು ಈ ಭಾಗದಾಗ ಹುಟ್ಟಬೇಕಾಗಿತ್ತು, ನನಗೂ ಅಭಿವೃದ್ಧಿ ಸಿಗ್ತಿತ್ತು. ನಮಗೆ ನೀವು ಇಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹೆಂಗಿದೆ ಅದೇ ಮಾಡಿ ನಮಗೆ.